ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾವ ಸಾವಯವ ಗೊಬ್ಬರದಲ್ಲಿ ಹೆಚ್ಚು ಪೋಷಕಾಂಶ ಇದೆ ಎಂದು ತಿಳಿಯೋಣ. ಅಂದರೆ ಹಸುವಿನ ಗೊಬ್ಬರದಲ್ಲಿ ಹೆಚ್ಚು ಇದೆಯೋ, ಅಥವಾ ಕೋಳಿ ಗೊಬ್ಬರದಲ್ಲಿ ಹೆಚ್ಚು ಇದೆಯೋ, ಅಥವಾ ಮೀನಿನ ಗೊಬ್ಬರದಲ್ಲಿ ಹೆಚ್ಚು ಇದೆಯೋ, ಅಥವಾ ಎರೆಹುಳು ಗೊಬ್ಬರದಲ್ಲಿ ಹೆಚ್ಚಿದೆಯೋ, ಅಥವಾ ಕುರಿ ಮತ್ತು ಆಡು ಇವುಗಳ ಗೊಬ್ಬರದಲ್ಲಿ ಹೆಚ್ಚು ಪೋಷಕಾಂಶ ಇದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಸುವಿನ ಗೊಬ್ಬರದಲ್ಲಿ ಸಾರಜನಕದ ಪ್ರಮಾಣ 0.4 ಇಂದ 0.6% ಇರುತ್ತೆ. ಇನ್ನು ರಂಜಕದ ಪ್ರಮಾಣ 0.2 ಇಂದ 0.3% ಇರುತ್ತೆ. ಇನ್ನು ಪೊಟ್ಯಾಷ್ನ ಪ್ರಮಾಣ 0.4 ಇಂದ 0.6% ಇರುತ್ತೆ. ಹಾಗೂ ಇದರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇದೆ. ಹಾಗೂ ಈ ಗೊಬ್ಬರವನ್ನು ಹೆಚ್ಚಾಗಿ ಬಳಸುವುದರಿಂದ ಇದರಲ್ಲಿ ಸಾವಯವ ವಸ್ತು ಹೆಚ್ಚಾಗಿ ಇರುವುದರಿಂದ ಮಣ್ಣಿನ ಗುಣಮಟ್ಟ ಅಭಿವೃದ್ಧಿಯಾಗುತ್ತದೆ. ಹಾಗೂ ಮಣ್ಣಲ್ಲಿನ ಸೂಕ್ಷ್ಮಾಣುಜೀವಿಗಳು ಅಭಿವೃದ್ಧಿಯಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಮಣ್ಣಿನಲ್ಲಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಇನ್ನು ಕೋಳಿ ಗೊಬ್ಬರದ ಬಗ್ಗೆ ನೋಡುವುದಾದರೆ, ಈ ಕೋಳಿ ಗೊಬ್ಬರದಲ್ಲಿ ನೈಟ್ರೋಜನ್ ಅಂದರೆ ಸಾರಜನಕದ ಪ್ರಮಾಣ 2.5% ಇಂದ 3.5 ಇರುತ್ತದೆ. ಇನ್ನು ರಂಜಕದ ಪ್ರಮಾಣ 2 ಇಂದ 2.5% ಇರುತ್ತೆ. ಇನ್ನು ಪೊಟ್ಯಾಷ್ನ ಪ್ರಮಾಣ 1.5 ಇಂದ 2% ಇರುತ್ತೆ. ಇದರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಹಾಗೂ ಈ ಗೊಬ್ಬರವನ್ನು ಬಳಸುವುದರಿಂದ ಸಾಯಿಲ್ನ ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಹಾಗೂ ಮಣ್ಣಿನಲ್ಲಿನ ಸೂಕ್ಷ್ಮಾಣುಜೀವಿಗಳ ಒಡನಾಟ ಹೆಚ್ಚಾಗಿ ಸಸ್ಯವು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಇನ್ನು ಮೀನಿನ ಗೊಬ್ಬರದಲ್ಲಿ ನೈಟ್ರೋಜನ್ನ ಪ್ರಮಾಣ 3 ರಿಂದ 5% ಇರುತ್ತೆ. ಇನ್ನು ಫಾಸ್ಫರಸ್ನ ಪ್ರಮಾಣ 1 ರಿಂದ 3% ಇರುತ್ತೆ. ಇನ್ನು ಪೊಟ್ಯಾಷ್ನ ಪ್ರಮಾಣ 1 ರಿಂದ 2% ಇರುತ್ತೆ. ಇದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಹಾಗೂ ಈ ಮೀನಿನ ಗೊಬ್ಬರದಲ್ಲಿ ಅಮೈನೋ ಆಸಿಡ್ ಹೆಚ್ಚು ಇರುವುದರಿಂದ ಇದು ಸಸ್ಯದ ಬೇರಿನ ಬೆಳವಣಿಗೆಗೆ ಅನುಕೂಲಕಾರಿ ಮಾಡಿಕೊಳ್ಳುತ್ತದೆ. ಹಾಗೂ ಇದರಿಂದ ಹೂವಿನ ಮತ್ತು ಹಣ್ಣಿನ ಪ್ರಮಾಣ ಗುಣಮಟ್ಟ ಹೆಚ್ಚಾಗುತ್ತದೆ. ಹಾಗೂ ಈ ಗೊಬ್ಬರವನ್ನು ಬಳಸುವುದರಿಂದ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಹೆಚ್ಚುತ್ತದೆ. ಇನ್ನು ಎರೆಹುಳು ಗೊಬ್ಬರದಲ್ಲಿನ ಪೋಷಕಾಂಶದ ಬಗ್ಗೆ ನೋಡುವುದಾದರೆ, ಎರೆಹುಳು ಗೊಬ್ಬರದಲ್ಲಿನ ಪೋಷಕಾಂಶ ನೈಟ್ರೋಜನ್ ಅಂದರೆ ಸಾರಜನಕದ ಪ್ರಮಾಣ 1 ಇಂದ 1.5% ಇರುತ್ತೆ. ಇನ್ನು ಫಾಸ್ಫರಸ್ನ ಪ್ರಮಾಣ 0.5 ಇಂದ 1% ಇರುತ್ತೆ. ಇನ್ನು ಪೊಟ್ಯಾಷ್ನ ಪ್ರಮಾಣ 0.8 ಇಂದ 1.2% ಇರುತ್ತೆ. ಇದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಹಾಗೂ ಈ ಎರೆಹುಳು ಗೊಬ್ಬರವನ್ನು ಹೆಚ್ಚಾಗಿ ಬಳಸುವುದರಿಂದ ಮಣ್ಣಿನಲ್ಲಿ ಅನುಕೂಲಕಾರಿ ಸೂಕ್ಷ್ಮಾಣುಜೀವಿಗಳು ಹೆಚ್ಚಾಗುತ್ತದೆ. ಹಾಗೂ ಸಾಯಿಲ್ನ ಅಂದರೆ ಮಣ್ಣಿನ ಗುಣಮಟ್ಟ ಹೆಚ್ಚಾಗುತ್ತದೆ. ಹಾಗೂ ಮಣ್ಣಿನಲ್ಲಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಹಾಗೂ ಬೇರಿನ ಬೆಳವಣಿಗೆಗೆ ಹೆಚ್ಚು ಅನುಕೂಲಕಾರಿ ಮಾಡಿಕೊಳ್ಳುತ್ತದೆ ಈ ಗೊಬ್ಬರ. ಇನ್ನು ಕುರಿ ಮತ್ತು ಆಡಿನ ಗೊಬ್ಬರದಲ್ಲಿನ ಪೋಷಕಾಂಶದ ಬಗ್ಗೆ ನೋಡುವುದಾದರೆ, ಈ ಗೊಬ್ಬರದಲ್ಲಿ ನೈಟ್ರೋಜನ್ನ ಪ್ರಮಾಣ 2 ಇಂದ 3% ಇರುತ್ತೆ. ಇನ್ನು ಫಾಸ್ಫರಸ್ನ ಪ್ರಮಾಣ 1 ಇಂದ 1.5% ಇರುತ್ತೆ. ಇನ್ನು ಪೊಟ್ಯಾಷ್ನ ಪ್ರಮಾಣ 2 ಇಂದ 3% ಇರುತ್ತೆ. ಇದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಹಾಗೂ ಈ ಗೊಬ್ಬರವನ್ನು ಹೆಚ್ಚಾಗಿ ಬಳಸುವುದರಿಂದ ಸಾಯಿಲ್ ಅಂದರೆ ಮಣ್ಣಿನ ಗುಣಮಟ್ಟ ಹೆಚ್ಚಾಗುತ್ತದೆ. ಹಾಗೂ ಮಣ್ಣಿನಲ್ಲಿನ ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಹೆಚ್ಚಾಗುತ್ತದೆ. ಹಾಗೂ ಈ ಗೊಬ್ಬರವನ್ನು ಹೆಚ್ಚಾಗಿ ಬಳಸುವುದರಿಂದ ಸಸ್ಯದಲ್ಲಿ ಹೂವಿನ ಪ್ರಮಾಣ ಅಂದರೆ ಹೂವು ಹಣ್ಣಿನ ಗುಣಮಟ್ಟ ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ಯಾವ ಸಾವಯವ ಗೊಬ್ಬರದಲ್ಲಿ ಹೆಚ್ಚು ಪೋಷಕಾಂಶ ಇದೆ ಎಂದು ನೋಡುವುದಾದರೆ, ಕೋಳಿ ಗೊಬ್ಬರದಲ್ಲಿ ಹೆಚ್ಚು ಪೋಷಕಾಂಶವಿದೆ. ಆದರೆ ಪೊಟ್ಯಾಷ್ನ ಪ್ರಮಾಣ ಕಡಿಮೆ ಇದೆ. ಪೊಟ್ಯಾಷ್ ಜಾಸ್ತಿ ಇರೋದು ಕುರಿ ಮತ್ತು ಆಡಿನ ಗೊಬ್ಬರದಲ್ಲಿ. ಇನ್ನು ನೈಟ್ರೋಜನ್ನ ಪ್ರಮಾಣ ಹೆಚ್ಚಿರೋದು ಮೀನಿನ ಗೊಬ್ಬರದಲ್ಲಿ. ಒಟ್ಟಾರೆಯಾಗಿ ನೀವು ಯಾವ ಸಾವಯವ ಗೊಬ್ಬರ ಬಳಸಿದ್ರೂ ತಪ್ಪಿಲ್ಲ, ಎಲ್ಲದರಲ್ಲೂ ಪೋಷಕಾಂಶ ಇದೆ. ಆದರೆ ಒಂದೇ ರೀತಿಯ ಸಾವಯವ ಗೊಬ್ಬರವನ್ನು ಪ್ರತಿ ವರ್ಷ ಬಳಸಬಾರ್ದು. ಒಂದು ವರ್ಷ ಹಸುವಿನ ಗೊಬ್ಬರ ಬಳಸಿದ್ರೆ, ಒಂದು ವರ್ಷ ಕೋಳಿ ಗೊಬ್ಬರ, ಇನ್ನೊಂದು ವರ್ಷ ಮೀನಿನ ಗೊಬ್ಬರ, ಇನ್ನೊಂದು ವರ್ಷ ಎರೆಹುಳು ಗೊಬ್ಬರ, ಇನ್ನೊಂದು ವರ್ಷ ಆಡು ಮತ್ತು ಕುರಿ ಗೊಬ್ಬರವನ್ನು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗಿ ಮಣ್ಣಿನ ಗುಣಮಟ್ಟ ಇಂಪ್ರೂವ್ ಆಗಿ ಹೆಚ್ಚು ಇಳುವರಿ ಹೆಚ್ಚು ಆದಾಯವನ್ನು ತಂದುಕೊಡುತ್ತದೆ.